ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಹೆಸರು ದತ್ತಾತ್ರೇಯ ಅಂತ. ಇದಕ್ಕೆ ಮುಂಚೆ ನಾನು ಕರುಣಾನಂದ ಸ್ವಾಮಿಗಳ ಹತ್ರ ಬರ್ತಾ ಇದ್ದೆ ಅವಾಗ. ಓ, ಅವರು ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ಹೇಳಿ, ಏನಾಗಬೇಕಿತ್ತು? ಇದು ನನ್ನ ಜಾತಕ. ಇತ್ತೀಚೆಗೆ ಮನೆಯಲ್ಲಿ ನೆಮ್ಮದೇನೆ ಇಲ್ಲದೆ ಇರೋ ಹಾಗಾಗಿದೆ. ಯಾವಾಗ ವಾರ ಭವಿಷ್ಯ ನೋಡಿದ್ರು ಕೂಡ ಅದು ಕೂಡ ಕೆಟ್ಟದಾಗೇ ಇದೆ. ನನಗದರಲ್ಲೆಲ್ಲ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ಇತ್ತೀಚೆಗೆ ನಡೀತಿರೋ ಘಟನೆಗಳು ಅದನ್ನು ನಂಬೋ ಹಾಗೆ ಮಾಡಿದೆ. ಏನೋ ಕಂಟಕ ಇರಬೇಕು ಅಂತ ಇಲ್ಲಿ ಬಂದಿದ್ದೀರಾ. ಆದರೆ ನಿಮ್ಮ ಜಾತಕದಲ್ಲಿ ಒಳ್ಳೆಯದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಒಳ್ಳೆಯವರು. ನಿಮ್ಮ ಒಳ್ಳೆತನದ ಮೇಲೆ ನಂಬಿಕೆ ಇಡಿ ಅಷ್ಟೆ. ನೀವು ಬೇರೆಯವರ ಮಾತಿಗೆ ಕಿವಿ ಕೊಡೋದಿಕ್ಕೂ ಹೋಗಬೇಡಿ. ಭವಿಷ್ಯ ಹೇಳೋ ಹೆಸರಲ್ಲಿ ಹೆದರಿಸೋರನ್ನ ನಂಬೋದ್ರಲ್ಲಿ ಅರ್ಥ ಇಲ್ಲ. ಹಾಗಾದರೆ ಇತ್ತೀಚೆಗೆ ಮನೆಯಲ್ಲಿ ನಡೀತಿರೋ ಘಟನೆಗಳು ಅದು ಬೇರೆಯವರಿಂದ ನಡೀತಾ ಇರೋದು. ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೋ ಹಾಗೆ ಪ್ರತಿಕ್ರಿಯೆ ನೀಡಿದ್ದೀರ. ಮುಂದೆಯೂ ಇಂಥದ್ದೆಲ್ಲ ಆದಾಗ ಅದನ್ನು ಎದುರಿಸೋದು ಹೇಗೆ ಅಂತ ನಿಮಗೇ ಗೊತ್ತಿದೆ. ನಿಮ್ಮ ಸಾತ್ವಿಕ ಗುಣ ನಿಮ್ಮನ್ನು ಕಾಯುತ್ತೆ. ಇಷ್ಟು ದಿನ ನಿಮಗೆ ಒಳ್ಳೆಯದೇ ಆಗಿದೆ, ಮುಂದೆಯೂ ಆಗುತ್ತೆ. ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ತುಂಬ ಸಮಾಧಾನ ಆಯಿತು. ತುಂಬ ಸಮಾಧಾನ ಆಯಿತು. ಧನ್ಯವಾದಗಳು. ಒಳಿತಾಗಲಿ. ದತ್ತಾತ್ರೇಯವರೇ, ಕನ್ಯಾದಾನವೊಂದು ಧಾರಾಳವಾಗಿ ಮಾಡಿಕೊಡಿ. ಹೇಗಿದೆ ಸಕ್ಕರೆ ಪೊಂಗಲ್? ನಿಮ್ದೆ. ನೀವು ಹೇಳಿದ ವಿಧಾನದಲ್ಲೇ ಮಾಡಿದ್ದೀನಿ. ಚೆನ್ನಾಗಿದೆ ಕಾಂಬಿನೇಷನ್. ನನ್ನ ಸಕ್ಕರೆ ಪೊಂಗಲ್ಲು, ನಿಮ್ಮ ಪುಳಿಯೋಗರೆ. ಮ್ಯಾಗಿ ಸದಾ ಇವತ್ತು ನಿಮ್ಮ ಹುಟ್ಟುಹಬ್ಬ ಅಂತ ತುಂಬ ಖುಷಿಯಲ್ಲಿದ್ರು. ನೀವು ಯಾಕೋ ಬೇಜಾರಲ್ಲಿದ್ರಿ ಅನ್ಸುತ್ತೆ. ಈಗ ನಾನು ಅವ್ರನ್ನ ಕರೀಲ, ಅವರು ನಿಮ್ಮ ಜೊತೆ ತಿಂದರೆ ಅವ್ರಿಗೂ ಖುಷಿ ಆಗತ್ತೆ, ನಿಮಗೂ ಖುಷಿ ಆಗತ್ತೆ. ಖಂಡಿತ ತುಳಸಿಯವರೇ, ಕರೀರಿ. ಬರೋವಾಗ ಎಷ್ಟು ನೋವಿತ್ತು ನನಗೆ. ತುಳಸಿಯವ್ರು ಬರ್ತಿದ್ದ ಹಾಗೆ ಎಲ್ಲ ಮರೆಯೋ ಹಾಗಾಯ್ತಲ್ಲ. ಅವ್ರು ನನ್ನ ಏನೂ ಕೇಳಲಿಲ್ಲ. ನಾನು ಮನಸ್ಸಲ್ಲಿರೋದನ್ನೆಲ್ಲ ಹೇಳಿಕೊಂಡು ಹಗುರನೂ ಆಗಲಿಲ್ಲ. ಆದರೆ ಆ ವಿಷಯನ ಮಾತೇ ಆಡ್ತಿದ್ರು ತುಳಸಿಯವ್ರ ಜೊತೆ ಇದ್ದರೆ ಇಷ್ಟು ಸಮಾಧಾನ ಸಿಗ್ತಲ್ಲ. ಹೇಗೆ ಸಾಧ್ಯ ಇದು? ಏನ್ ಮ್ಯಾಗಿ, ಇಬ್ರು ಅಷ್ಟೊಂದು ಖುಷಿಯಾಗಿದ್ದೀರಾ? ಮೇಡಮ್, ಅದೇನು ಕೇಳ್ತೀರಾ? ಮಾಧವ್ ಸರ್, ನಿಮ್ ಹುಟ್ಟು ಹಬ್ಬಕ್ಕೆ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಸಿಕ್ಕಿದೆ. ಅಯ್ಯೋ ಸಾ, ಆ ರಾಮ್ ಮೋಹನ್ ಇದಾರಲ್ಲ, ಫುಡ್ ಕ್ರಿಟಿಕ್ಕು, ಅದೇ ಸಾ ಅವತ್ತು ನೀವು ಇಲ್ದೇ ಹೋದಾಗ ಕೆಫೆಗೆ ಬಂದು ರಾಗಿ ಪಿಜ್ಜಾ ತಿಂದದ್ರಲ್ಲ, ಅವರು ತಮ್ಮ ಬ್ಲಾಗ್ ಅಲ್ಲಿ ವೆಬ್ಸೈಟ್ ಅಲ್ಲೆಲ್ಲ ನಮ್ದು ಕೆಫೆನ ಹೋಗ್ಲಿ ಆರ್ಟಿಕಲ್ ಬರ್ದಿದ್ದಾರೆ. ತುಳಸಿಯವರೇ, ನಿಮ್ಮ ಬಗ್ಗೆನೂ ಇದೆ. ಮಾಧವ ಕೆಫೆಯ ರಾಗಿ ಪಿಜ್ಜಾ ಎಂಬ ಇನೋವೇಟಿವ್ ತಿಂಡಿಯ ಸುತ್ತ
ಪಿಜ್ಜಾ ಮೈದಾ ಹಿಟ್ಟಿನಿಂದ ಮಾಡಿದ್ದು ಅನ್ನೋ ಕಾರಣಕ್ಕೆ ಅದನ್ನ ದೂರ ಇಡೋ ಮಂದಿನೇ ಹೆಚ್ಚು. ಆದ್ರೆ ಇದೇ ಪಿಜ್ಜಾವನ್ನ ರಾಗಿ ಹಿಟ್ಟಿಂದ ಮಾಡಿ ಆರೋಗ್ಯಕ್ಕೂ ಹಿತ, ನಾಲಿಗೆಗೂ ರುಚಿಯಾಗೋ ರೀತಿ ಇನ್ನೋವೇಟಿವ್ ಆಗಿ ತಯಾರಿಸಿದ ಮಾಧವ್ ಕೆಫೆಯ ಬಗ್ಗೆ ನಾನು ಇವತ್ತು ಬರಿತಾ ಇದ್ದೀನಿ. ಇಲ್ಲಿಗೆ ಹೋಗುವ ಬದಲು ಈ ಕೆಫೆ ಬರೀ ಒಂದು ಓವರ್ ಹೈಪ್, ಒಂದು ಉತ್ಪ್ರೇಕ್ಷೆ ಅಂದುಕೊಂಡಿದ್ದೆ. ಆದರೆ ಅಲ್ಲಿಗೆ ತೆರಳಿದ ಮೇಲೆ ಅಲ್ಲಿನ ಸ್ಟಾಫ್ ನನ್ನನ್ನು ನೋಡಿಕೊಂಡ ರೀತಿ ಮತ್ತು ಅವರು ತಯಾರಿಸಿದ ರಾಗಿ ಪಿಜ್ಜಾ ಕೆಫೆಯ ಕುರಿತ ನನ್ನ ಭಾವನೆಯನ್ನೇ ಬದಲಾಯಿಸಿತು. ಕೆಫೆಯ ತಿಂಡಿಗಳನ್ನು ತಿನ್ನುವಾಗ ಹೋಮ್ಲಿ ಫೀಲ್ ಬರಲಿ ಅನ್ನೋ ಕಾರಣಕ್ಕೇನೆ ತುಳಸಿ ಎನ್ನುವ ಹೋಮ್ಲಿ ಶೆಫ್ ಅನ್ನು ಲೀಡ್ ಶೆಫ್ ಆಗಿ ಮಾಧವ್ ಅವರು ನೇಮಕ ಮಾಡಿದ್ದಾರೆ. ಕೇವಲ ತಿಂಡಿಯ ವಿಷಯಕ್ಕೆ ಮಾತ್ರವಲ್ಲದೆ ಅತಿಥಿ ಸತ್ಕಾರ, ಶುಚಿ, ರುಚಿ ಎಲ್ಲ ವಿಷಯಗಳಲ್ಲೂ ಮಾಧವ ಕೆಫೆ ಸಿಟಿಯ ಎಲ್ಲ ರೆಸ್ಟೋರೆಂಟ್ಗಳಿಗೆ ಹೋಲಿಸಿದರೆ ಅತ್ಯುತ್ತಮ ಸ್ಥಾನ ಪಡೆದುಕೊಂಡಿದೆ. ಸರ್, ರಾಮ್ ಮೋಹನ್ ಅವರು ಕೆಫೆಗೆ ಬಂದು ಹೋಗಿ ಇಷ್ಟು ದಿನ ಆದ್ರೂ ಯಾಕೇನು ಬರ್ದಿಲ್ಲ ಅನ್ಕೋತಿದ್ದೆ. ನೆಗೆಟಿವ್ ಆಗಿದ್ರೆ ಅವತ್ತೇ ಬರೀತಿದ್ರು ಏನೋ, ಪಾಸಿಟಿವ್ ಆಗಿದ್ದಕ್ಕೆ ಇಷ್ಟು ದಿನ ಟೈಮ್ ತಗೊಂಡಿದ್ದಾರೆ. ಅವರೇ ಹಾಗೆ ಬರೆದ್ಮೇಲೆ ಇನ್ನು ನಮ್ಮ ಕೆಫೆ ಇನ್ನೂ ಫೇಮಸ್ ಆಗೋದು ಪಕ್ಕ. ಅವತ್ತು ನಮ್ಮನ್ನು ಸೇವ್ ಮಾಡಿದ್ದು ತುಳಸಿಯವರು. ಎಲ್ಲ ಕ್ರೆಡಿಟು ಇವ್ರಿಗೆ ಸೇರಬೇಕು. ಕನ್ಯಾದಾನನ ಏನು ಹೇಳ್ತಾ ಇದ್ದೀರಿ? ಹೌದು, ನಿಮ್ಮ ಜಾತಕದಲ್ಲಿ ಕನ್ಯಾದಾನ ಯೋಗ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ವಾಮಿ, ನನಗೆ ಹೆಣ್ಮಕ್ಳೇ ಇಲ್ಲ. ಇದ್ದ ಒಬ್ಬ ಮೊಮ್ಮಗಳಿಗೂ ಈಗಾಗಲೇ ಮದುವೆ ಆಗಿದೆ. ಈ ವಯಸ್ಸಲ್ಲಿ ನೆಂಥ ಕನ್ಯಾದಾನ. ಈ ವಯಸ್ಸಲ್ಲಿ ಕನ್ಯಾದಾನ ಯೋಗ ಎಲ್ರಿಗೂ ಸಿಗೋದಿಲ್ಲ. ನಿಮಗೆ ಸಿಕ್ಕಿದೆಯಲ್ಲ, ಚೆನ್ನಾಗಿ ಮಾಡಿಕೊಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.